ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್, ತ್ಯಾಗರಾಜ ನಗರ, ಬೆಂಗಳೂರು. ನಾವು ಇವತ್ತು ದಿನಾಂಕ 7, 16, 25ನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ನೋಡೋಣ. ನೋಡಿ, ಈ ತಾರೀಕಲ್ಲಿ ಹುಟ್ಟಿದವರಿಗೆ ಅಧಿಪತಿ ಕೇತು ಆಗ್ತಾನೆ. ಅಂದರೆ ಇವರನ್ನ ರೂಲ್ ಮಾಡೋನು ಕೇತು. ಈ ತಾರೀಕಲ್ಲಿ ಹುಟ್ಟಿದವರು ಫಸ್ಟ್ ಆಫ್ ಆಲ್ ಬಹಳ ಇಂಟೆಲಿಜೆಂಟ್ ಅಂತಲೇ ಹೇಳ್ಬೋದು. ಗೈಡ್ ಮಾಡಿದ್ರೆ ಇವ್ರು ಏನು ಬೇಕಾದರೂ ಮಾಡ್ತಾರೆ. ಇವರಿಗೆ ಗೈಡೆನ್ಸ್ ಬೇಕು, ಒಳ್ಳೆಯ ಮಾರ್ಗದರ್ಶಕರು ಬೇಕು. ಇವರಿಗೆ ಜೀವನದಲ್ಲಿ ಒಬ್ಬ ಒಳ್ಳೆ ಗುರು ಸಿಕ್ಕದ ಅಂತ ಹೇಳಿದ್ರೆ ಇವರಷ್ಟು ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಶಿಷ್ಯರು ಎಲ್ಲೂ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಇವರನ್ನ ಗೈಡ್ ಮಾಡಬೇಕು ಮತ್ತು ಪುಷ್ ಮಾಡಬೇಕು, ದುಡ್ಬೇಕು, ಮಾಡು ನಿನ್ನಿಂದ ಆಗುತ್ತೆ, ನಿನ್ನಿಂದ ಸಾಧ್ಯ ಆಗುತ್ತೆ, ಗುರಿ ತಲುಪು, ನಾನಿದ್ದೀನಿ ಅಂತ ಅವರಿಗೆ ಸ್ವಲ್ಪ ಧೈರ್ಯ ಹೇಳಬೇಕು. ಇಲ್ಲಾಂದರೆ ಇವರು ಮುಂದೆ ಬರೋದಿಲ್ಲ. ಮತ್ತು ಸ್ವಲ್ಪ ಪುಕ್ಕಲ್ತನ ಇರೋದ್ರಿಂದ ಇವರನ್ನ ಧೈರ್ಯ ಕೊಟ್ಟು ಬೆಂತಟ್ಟೋರು ಬೇಕು. ಆಗ ಇವರು ಒಳ್ಳೆ ಸಾಧನೆ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಯಾಕಂದರೆ ಈ ತಾರೀಕಲ್ಲಿ ಹುಟ್ಟಿದವರೇ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿದ್ದು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿದ್ದು, ದೊಡ್ಡ ದೊಡ್ಡ ಸಂಶೋಧಕರೆಲ್ಲ ಆಗಿದ್ದು ಇದೇ ತಾರೀಕಲ್ಲಿ ಹುಟ್ಟಿದವರು. ಈ ತಾರೀಕಲ್ಲಿ ಹುಟ್ಟಿದವರು ಚೆನ್ನಾಗಿ ಓದ್ತಾರೆ ಮಾತ್ರ. ಇವರಿಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ಏನಾದರೂ ಒಂದು ಹುಡುಕ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಏನಾದರೂ ಒಂದು ಶೋಧನೆ ಕಡೆಗೆ ಇವರ ಒಲವಿರುತ್ತೆ. ಕಲ್ಪನಾಲೋಕಿಗಳು. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಜಗಳ ಇವರಿಗೆ ಆಗ್ಬರೋದಿಲ್ಲ. ಪ್ರೀತಿ ಅಂದರೆ ಇವರಿಗೆ ಇಷ್ಟ. ಜಗಳದ ಕಡೆಗೆ ಇವರು ಹೋಗೋದೇ ಇಲ್ಲ. ಇವರಿಗೆ ಆಧ್ಯಾತ್ಮದ ಕಡೆಗೆ ಹೋಗಬೇಕು, ಆಧ್ಯಾತ್ಮವನ್ನು ಅಪ್ಕೋಬೇಕು. ಆಧ್ಯಾತ್ಮ, ದೇವರು, ಧರ್ಮ ಅನ್ನೋದೆಲ್ಲ ಬಹಳ ಇಷ್ಟ ಇರುತ್ತೆ. ಇವರು ಯಾವುದಕ್ಕೂ ಆಸೆ ಪಡುವಂಥ ವ್ಯಕ್ತಿಗಳಲ್ಲ. ಇನ್ನೊಂದು ವಿಷಯ, ಈ ತಾರೀಕಲ್ಲಿ ಹುಟ್ಟಿದವರು ಸ್ವಲ್ಪ ಓಪನ್ ಅಪ್ ಆಗೋದು ಬಹಳ ಕಡಿಮೆ. ಹಾಗಾಗಿ ಈ ತಾರೀಕಲ್ಲಿ ಹುಟ್ಟಿದವರು ಆದಷ್ಟು ಓಪನ್ ಅಪ್ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಈ ತಾರೀಕಲ್ಲಿ ಹುಟ್ಟಿದವರು ವಿಜ್ಞಾನಿಗಳು, ಸಂಶೋಧಕರು ಆಗಲಿಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ಇವರು ಗೆಳೆಯರನ್ನ ಜಾಸ್ತಿ ಮುತ್ಕೊಂಡಿರ್ತಾರೆ, ಅಥವಾ ಇವರನ್ನ ಜಾಸ್ತಿ ಗೆಳೆಯರು ಹಚ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆರೋಗ್ಯ ಸ್ವಲ್ಪ ವೀಕು ಈ ತಾರೀಕಲ್ಲಿ ಹುಟ್ಟಿದವರು. ಇನ್ನು ಈ ತಾರೀಕಲ್ಲಿ ಹುಟ್ಟಿದವರು ತತ್ವಜ್ಞಾನಿಗಳು, ಫಿಲಾಸಫಿ ಮಾತಾಡ್ತಾರೆ ಚೆನ್ನಾಗಿ. ಕೆಡಕನ್ನು ಬಯಸೋಲ್ಲ ಯಾರಿಗೂ. ಇಂಥವ್ರಿಗೆ ಹಾಳಾಗಲಿ, ಅವ್ರಿಗೆ ಕೆಟ್ಟದಾಗಲಿ ಅಂತ ಬಯಸೋ ಜೀವ ಅಲ್ಲ ಇದು. ಸೋಮಾರಿಗಳು, ಸ್ವಲ್ಪ ಸೋಮಾರಿತನ ಇರುತ್ತೆ. ಮತ್ತು ಈ ತಾರೀಕವರು ಸ್ವಲ್ಪ ಸೆಕೆಂಡಲ್ಲಿ ಬದಲಾಗ್ತಾರೆ. ಈಗ ಒಂದ್ಸಲ ಇದ್ದರೆ ಇನ್ನೊಂದು ಗಳಿಗೆಯಲ್ಲಿ ಇನ್ನೊಂದ್ಸಲ ಇರೋಲ್ಲ. ಹಾಗಾಗಿ ಈ ಒಂದು ಸ್ಥಿರತೆಯನ್ನು ಇವರು ಕಾಪಾಡ್ಕೋಬೇಕು. ಓಪನ್ ಹಾರ್ಟು, ಇವರು ಹೃದಯವಂತರು ಅಂತ ಹೇಳ್ಬೋದು. ಒಳ್ಳೆ ಹೃದಯವಂತಿಕೆ ಇರ್ತಕ್ಕಂಥ ಜನ, ಅಷ್ಟೇ ಸಾಫ್ಟ್ ವ್ಯಕ್ತಿಗಳು. ಎಷ್ಟು ಹೃದಯವಂತಿಕೆ ಇರುತ್ತೋ ಅಷ್ಟೇ ಒಳ್ಳೆಯ ಜನ. ಮತ್ತು ಇವರನ್ನೇ ಜಾಸ್ತಿ ಜನ ನಿಂದೆ ಮಾಡ್ತಾರೆ. ಇವ್ರ ಬಗ್ಗೆನೇ ಟೀಕೆ ಟಿಪ್ಪಣಿಗಳನ್ನು ಹೇಳೋದು, ಇವ್ರ ಬಗ್ಗೆನೇ ಗಾಸಿಪ್ಗಳನ್ನು ಹೇಳೋದು, ಇಂಥವೆಲ್ಲ ಇರುತ್ತೆ. ಇವರಿಗೆ ಸ್ವಲ್ಪ ನೀರಿಗೆ ಸಂಬಂಧಿಸಿದಂತಹ ರೋಗಗಳು ಇವರನ್ನು ಬಾಧಿಸ್ಬೋದು. ಹಾಗಾಗಿ ಜಲರೋಗಗಳು ಇವರಿಗೆ ಅಧಿಕ ಅಂತ ಹೇಳ್ಬೋದು. ಮತ್ತು ಇವರಿಗೆ ತಂದೆ ತಾಯಿ, ಫ್ಯಾಮಿಲಿ ಅಂದರೆ ಬಹಳ ಪ್ರೀತಿ. ಬಂಧುಗಳು, ತಂದೆ ತಾಯಿ ಅಂತಂದರೆ ಸ್ವಲ್ಪ ಒಡನಾಟ, ಅವ್ರ ಜೊತೆ ಪ್ರೀತಿ ಎಲ್ಲ ಇರುತ್ತೆ. ಮತ್ತು ಈ ತಾರೀಕವರು ಸ್ವಲ್ಪ ಹಳೆ ಪದ್ಧತಿಗಳನ್ನೆಲ್ಲ ಅನುಸರಿಸೋರಲ್ಲ. ಇವರಿಗೆ ಏನಿದ್ರು ಹೊಸದೇ ಬೇಕು. ಹಳೆ ಸೀರೆ ಇದೆ ಅಮ್ಮಂದು ಉಟ್ಕೊಳಮ್ಮ ಅಂದರೆ ಆಗಲ್ಲ. ಇವರಿಗೆ ಏನಿದ್ರು ನೀವು ಹೊಸದೇ ಬೇಕು. ಹಾಗಾಗಿ ಇವರು ಹೊಸತನದ ಆಹ್ವಾನಿತರು ಅಂತ ಹೇಳ್ಬೋದು. ಇವರಿಗೆ ಅದೇ ಮಾಡು ಅಂತ ಹೇಳಬೇಕು, ಅವಾಗ ಮಾತ್ರ ಮಾಡ್ತಾರೆ ಇವರು. ಯಾರನ್ನು ಕೂಡ ಇವರು ಜೀವನದಲ್ಲಿ ಬಿಟ್ಟಾಕಲ್ಲ ಮತ್ತು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಡೋಂಟ್ ವರಿ, ನೋಡ್ಕೊಳ್ಳೋಣ ಮುಂದೊಂದು ದಿನ ಅಂತ ಹೇಳ್ತಕ್ಕಂಥವ್ರು. ಇನ್ನೂ ವಿಶೇಷವಾಗಿ ಅದೇ ಇವರು ಸ್ವಲ್ಪ ಆಗಾಗ ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ನನ್ನ ಬಗ್ಗೆ ಇಲ್ಲಸಲ್ಲದ ಹೇಳಿದ್ರು ಅಂಥೇಳಿ ಮನೋವ್ಯಾಕುಲತೆಗೆ ಒಳಗಾಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಆ ಜನಗಳು ಹೇಳುವ ನಿಂದನೆ ಮಾತುಗಳಿಗೆ, ವಿಡಂಬನೆ ಮಾತುಗಳಿಗೆ ಕಿವಿ ಕೊಡದೇ ಇದ್ರೇ ಉತ್ತಮ. ಅದು ಕಿವಿ ಬಿದ್ದರೂ ಕೂಡ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಪಾಸಿಟಿವ್ ಆಗಿ ಇರೋದೇ ಉತ್ತಮ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಜೀವನದಲ್ಲಿ ಅಡೆತಡೆಗಳು, ಅಬ್ಸ್ಟಕಲ್ಸ್ ಎಲ್ಲ ಇರುತ್ತೆ. ಆಧ್ಯಾತ್ಮದ ಕಡೆಗೆ ಇವರು ಆದಷ್ಟು ಇವರ ಜೀವನನ, ಇವ್ರ ಮೈಂಡ್ಸೆಟ್ಟನ್ನು ಇಟ್ಕೊಂಡ್ರೆ ಒಳ್ಳೆಯದು. ಇವರಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಸಮಯಕ್ಕೆ ಸರಿಯಾದ ಕೆಲಸ ಮಾಡ್ತಾರೆ. ತೀಕ್ಷ್ಣ ಬುದ್ಧಿ ಇರುತ್ತೆ ಇವರಿಗೆ, ಶಿಸ್ತಿರುತ್ತೆ, ನೈಪುಣ್ಯತೆ ಇರುತ್ತೆ. ಎಲ್ಲದರಲ್ಲೂ ಸ್ವಯಂ ಆಲೋಚನೆ ಮಾಡ್ತಾರೆ. ಇವ್ರು ಏನೇ ಮಾಡಿದ್ರು ಕೂಡ ಇವರು ಸ್ವಯಂ ತಲೆಯಲ್ಲಿ ಏನು ಬರುತ್ತೋ ಅದನ್ನೇ ಇವರು ಆಲೋಚನೆ ಮಾಡ್ತಾರೆ. ಆಳವಾಗಿ ಅಧ್ಯಯನ ಮಾಡ್ತಾರೆ. ಯಾವುದಾದ್ರೂ ಒಂದು ವಿಷಯ ತೊಗೊಂಡ್ರಾದ್ರೆ ಅದನ್ನು ಆಳವಾಗಿ ಹುಡುಕ್ಲಿಕ್ಕೆ ನೋಡ್ತಾರೆ. ಮತ್ತು ಅಷ್ಟೇ ಮೌನಿಗಳು. ಒಂದೊಂದ್ಸಲ ಮಾತಾಡೋದೇ ಕಡಿಮೆ ಇವ್ರ ಬಾಯಿಂದ ಮಾತು ಬರೋದೇ ಕಮ್ಮಿ. ಜಿಗುಪ್ಸೆ, ಸಂದೇಹ ಮಾಡ್ತಾರೆ ಒಂದೊಂದ್ಸಲ. ಆ ರೀತಿ ವಿಚಾರಗಳನ್ನು ಮಾಡ್ತಾರೆ. ನ್ಯಾಯವಂತರು. ನ್ಯಾಯ, ನೀತಿ, ಧರ್ಮ ಅಂದರೆ ಅಷ್ಟೇ ಬೆಲೆ ಕೊಡ್ತಕ್ಕಂಥವ್ರು. ಇವರಲ್ಲಿ ಬಂಡಲ್ ಆಫ್ ದಿ ನಾಲೆಡ್ಜ್ ಇರುತ್ತೆ ಅಂತ ಹೇಳ್ಬೋದು. ಒಂದೆರಡಲ್ಲರಿ ಇವ್ರ ಹತ್ರ ಇರೋದು ಜ್ಞಾನ, ಬಂಡಲ್ ಆಫ್ ದಿ ನಾಲೆಡ್ಜ್ ಅಂತ ಹೇಳ್ಬೋದು. ಮತ್ತು ಇವರು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತಕ್ಕಂಥ ಜನರು. ಎಲ್ಲರೂ ಬಾಕ್ಸ್ ಒಳಗಡೆನೆ, ಚೌಕದ ಒಳಗೆ, ಅವರು ಚೌಕಟ್ಟು ಎಷ್ಟಿದೆಯೋ ಅಷ್ಟೆಲ್ಲ ಇರ್ತಾರೆ ವಿನಃ. ಆದರೆ ಈ ತಾರೀಕಲ್ಲಿ ಹುಟ್ಟಿದವ್ರು ಹಾಗಲ್ಲ. ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಇವರೊಬ್ಬರಿಗೆ ಇದೀನಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದಿಷ್ಟು ದಿನಾಂಕ 7 ಮತ್ತು 16 ತಾರೀಕಲ್ಲಿ, 25ನೇ ತಾರೀಕಲ್ಲಿ ಹುಟ್ಟಿರೋರ ಗುಣಲಕ್ಷಣಗಳಾಗಿತ್ತು. ಇನ್ನು ನಿಮಗೆ ಪರ್ಟಿಕ್ಯುಲರ್ ಆಗಿ ದಿನಾಂಕ 7, ದಿನಾಂಕ 16, ದಿನಾಂಕ 25 ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ, ಕೇವಲ ಒಂದೊಂದೇ ಸಂಖ್ಯೆ ಬಗ್ಗೆ ನಾನು ಇನ್ನಷ್ಟು ಹೆಚ್ಚಿನದಾಗಿ ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ, ತವಕ ಇದ್ದರೆ, ದಯವಿಟ್ಟು ನೀವು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಒಂದೊಂದು ದಿನಾಂಕದ ವಿರುದ್ಧ ವಿಷಯವನ್ನು ಹಿಡ್ಕೊಂಡು ಒಂದೊಂದು ತಾಸು ಹೇಳ್ಬೋದು.
ಹಾಗಾಗಿ ಈ ವಿಡಿಯೋದಲ್ಲಿ ಅದು ಸಾಧ್ಯವಾಗಲಿಕ್ಕಿಲ್ಲ, ಯಾಕಂದರೆ ವಿಡಿಯೋ ಬಹಳ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನೀವು ನಮ್ಮನ್ನು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಹರೇ ರಾಮ್.